ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಸಾಕಷ್ಟು ರೈತರಿಗೆ ಕೃಷಿ ಮಾಡಬೇಕು ಅನ್ನುವಂತ ಆಸೆ ಇರುತ್ತೆ, ಆದ್ರೆ ಜಮೀನ್ ಇರೋದಿಲ್ಲ. ಜಮೀನ್ ಇದ್ರೂ ಕೂಡ ಬಜೆಟ್ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ, ಅಂದ್ರೆ ಬಂಡವಾಳ ಹೂಡೋದಕ್ಕೆ ಕಷ್ಟ ಅಂತ. ಸೊ ಹಾಗಾಗಿ ಇವತ್ತು ಸೂಪರ್ ಡೂಪರ್ ಐಡಿಯಾವನ್ನ ಕೊಡ್ತೀನಿ. ನೀವು ಮನೆಯಲ್ಲೇ ಕೃಷಿಯನ್ನ ಮಾಡಿ, ಅಂದ್ರೆ ಯಾವುದೇ ಜಾಗ ಕೂಡ ಬೇಡ, ಮನೆಯಲ್ಲೇ ಕಡಿಮೆ ಬಜೆಟ್ ಅಲ್ಲಿ ಕೃಷಿಯನ್ನ ಸ್ಟಾರ್ಟ್ ಮಾಡಿ ಉತ್ತಮ ಆದಾಯವನ್ನ ಗಳಿಸಬಹುದು. ಸೊ ಅದ್ರ ಬಗ್ಗೆ ಐಡಿಯಾವನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಬೆಂಗಳೂರಿನ ಸುಧಾರ ಅವರು ಇದ್ದಾರೆ. ಯಾವ ರೀತಿಯಾಗಿ ಮನೆಯಲ್ಲಿ ನೀವು ಕೃಷಿ ಮಾಡಬಹುದು ಅನ್ನುವಂತ ಇನ್ ಡಿಟೇಲ್ ಆಗಿ ಐಡಿಯಾವನ್ನ ಕೊಡ್ತಾರೆ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ಕಾರ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಇಂಟರ್ವ್ಯೂ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಈಗ ರೈತರಿಗೆ ಕೃಷಿ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಜಮೀನ್ ಇರಲ್ಲ. ಸೊ ಅವ್ರಿಗೆ ಏನ್ ಐಡಿಯಾ ಕೊಡ್ತೀರಾ? ಹೆಂಗ್ ಮನೆಯಲ್ಲೇ ನಾವು ಮನೆಯಲ್ಲಿ ಮಾಡಬಹುದು, ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡಬಹುದು. ಅದಕ್ಕೆ ಈ ತರ ನಿಮ್ಗೆ ಮೈಕ್ರೋ ಗ್ರೀನ್ಸ್ ಬೇಕಾದ್ರೆ ಈ ತರ ಟ್ರೇಸ್ ತಗೋಬಹುದು. ನಾವು ಮೊದಲನೇದಾಗಿ ಮೈಕ್ರೋ ಗ್ರೀನ್ಸ್ ಅಂದ್ರೆ ಏನು? ಇಟ್ಸ್ ವೆರಿ ಪ್ರೋಟೀನ್, ಎಲ್ಲರೂ ತಗೋಬಹುದು. ವಯಸ್ಸಾದವರು, ಚಿಕ್ಕವರಿಂದ ಮಕ್ಕಳು ಎಲ್ಲರೂ ತಗೋಬಹುದು. ಈ ಕಾಲದ ಮಕ್ಕಳು ಏನ್ ತರಕಾರಿ ಏನ್ ತಿಂತಾರಲ್ಲ, ಇದು ತಿಂದ್ರೆ ಪ್ರೋಟೀನ್ಸ್ ಬರುತ್ತೆ. ಸೊ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು. ಸೊ ಇದು ಅದಕ್ಕೀಗ ಡಿಮಾಂಡ್ ಇದೆ, ತುಂಬಾನೇ ಡಿಮಾಂಡ್ ಇದೆ. ನಾವಿರೋ ಸೊಸೈಟಿಲಿ 3000 ಮನೇಲಿ ಇದೆ, ಎಲ್ಲರೂ ಬಂದು ತಗೊಂಡು ಹೋಗ್ತಾರೆ ಇದನ್ನ. ಓಕೆ, ಸೊ ಈಗ ಮೈಕ್ರೋ ಗ್ರೀನ್ಸ್ ಅಂತ ಬಂದ್ರೆ ನಾವ್ ಏನೇನ್ ಬೆಳೆಸಬಹುದು? ಎಲ್ಲ ಬೆಳೆಸಬಹುದು. ಬೀಟ್ರೂಟ್ ಬೆಳೆಸಬಹುದು, ಸಾಸಿವೆ ಬೆಳೆಸಬಹುದು, ಮುಳ್ಳಂಗಿ, ಸನ್ಫ್ಲವರ್, ಗ್ರೀನ್ ಸ್ಪ್ರೌಟ್ಸ್. ಬೀಟ್ರೂಟ್ ಇದು 2 ಲೀಸ್ ಬರುತ್ತಲ್ಲ, ಆವಾಗ ಇದನ್ನ ಕಟ್ ಮಾಡಿ ತಗೊಂಡ್ಬಿಡ್ಬೋದು. ನಾಟ್ ಮೋರ್ ದನ್ ದಟ್ ಲೀಸ್. ಈ 2 ಎಲೆ ಬಂದಿದೆ, 2 ಎಲೆ ಬಂದಿದೆಲ್ಲ, ಇದು ಈ ತರ ಬರುವಾಗ ನೀವು ಅದು ಕಟ್ ಮಾಡಿ ಯು ಕ್ಯಾನ್ ಯೂಸ್ ಫಾರ್ ಸಲಾಡ್ ನಲ್ಲಿ ಯೂಸ್ ಮಾಡ್ಕೋಬಹುದು. ಡೈಲಿ 20 ಗ್ರಾಮ್ಸ್ ನೀವು ತಗೋಬಹುದು ಅದನ್ನ. ಓಕೆ, ಸೊ ಇದೇನು? ಇದು ಸನ್ಫ್ಲವರ್ ಸೂರ್ಯಕಾಂತಿ ಪೌಡರ್ ಅಂತ. ತುಂಬಾ ಒಳ್ಳೇದು, ತುಂಬಾ ಪ್ರೋಟೀನ್ಸ್ ಇರುತ್ತೆ. ಆಮೇಲೆ ಬಂದಿಟ್ಟು ಇದು ರೆಡಿಶ್, ಇದು ಮುಳ್ಳಂಗಿ. ಮುಳ್ಳಂಗಿ ಏನೇನ್ ಹೆಲ್ತ್ ಬೆನಿಫಿಟ್? ತುಂಬಾನೇ ಪ್ರೋಟೀನ್ಸ್ ಬರುತ್ತೆ. ಇಟ್ಸ್ ವೆರಿ ಗುಡ್ ಫಾರ್, ಅಂದ್ರೆ ಯಾವ ಏಜ್ ಎಲ್ಲರೂ, ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಇದು ಜ್ಯೂಸ್ ಮಾಡ್ಕೊಂಡು ತಗೋಬಹುದು. ಹಂಗ್ ತಿನ್ಬೇದ್ರೆ ಹಂಗೂ ತಗೊಂಡು ಕ್ಯಾರೆಟ್ ಹಾಕ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕು, ಸಾಲ್ಟ್ ಹಾಕೊಂಡು ತಗೋಬಹುದು. ಓಕೆ, ಸೊ ತುಂಬಾ ಹೆಲ್ತ್ ಕಾನ್ಶಿಯಸ್ ಇರೋದನ್ನ ತಗೋತಾ ಇದ್ದಾರೆ ಅಲ್ವಾ? 20 ಗ್ರಾಮ್ಸ್ ಪರ್ ಡೇ. ಓಕೆ, ಈಗ ರೈತರು ಚಿಕ್ಕ ಸ್ಪೇಸ್ ಅಲ್ಲಿ ಅವ್ರ ಮನೇಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಏನೆಲ್ಲ ಬೇಕಾಗುತ್ತೆ? ಎಕ್ವಿಪ್ಮೆಂಟ್ಸ್ ಏನೇನ್ ಬೇಕು? ಮೆಟೀರಿಯಲ್ಸ್ ಏನೇನ್ ಬೇಕು? ಈ ತರ ಟ್ರೇ ತಗೋಬೇಕು. ಇದ್ರಲ್ಲಿ ಕೊಕೋ ಪೀಟ್ಸ್ ಅಂತ ಮೆಟೀರಿಯಲ್ ಸಿಗುತ್ತೆ. ಅದು ಫಸ್ಟ್ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಅದ್ರಲ್ಲಿ 8 ವಾಟರ್ ಸ್ವಲ್ಪ ಆಡ್ ಮಾಡ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ತೇವ ಇರ್ಬೇಕು. ಅದಕ್ಕೆ ನಿಂಬೆಕಾಯಿ ಇರುತ್ತಲ್ಲ, ಅದ್ರದ್ದು 2-3 ಡ್ರಾಪ್ಸ್ ಹಾಕೊಂಡ್ಬಿಟ್ಟು ಇದು ಮಾಡ್ಬಿಟ್ಟು ಅದ್ ನೀರ್ನ ಸ್ಪ್ರೇ ಮಾಡ್ಬೇಕು ಫಸ್ಟ್. ಆಫ್ಟರ್ ಸ್ಪ್ರೇ ಎಷ್ಟು ಉದ್ದ ಇದೆ ಹಿಂಗೆ? ಇದು ಅಗಲ ಇದಿಷ್ಟ ಅಗಲನೇ. ಓಕೆ, ಇಷ್ಟು ಬರುತ್ತೆ. ಸೊ ಇದು ಕಸ್ಟಮೈಸ್ಡ್ ಅಥವಾ ಹಿಂಗೇನಾ? ಇದಕ್ಕೆ ದೊಡ್ಡ ಬರುತ್ತೆ. ಓಕೆ, ಸೊ ಇದು ಕಸ್ಟಮೈಸ್ಡ್ ತಗೋಬಹುದು. ಓಕೆ, ನೀರ್ನ ಸ್ಪ್ರೇ ಮಾಡ್ಬಿಟ್ಟು ಆಮೇಲೆ ಇದನ್ನ ಹಾಕೋಬೇಕು. ಬಿತ್ತ ಇರುತ್ತಲ್ಲ, ಸೀಡ್ಸ್ ಅದು ಹಾಕ್ಬಿಟ್ಟು ಆಮೇಲೆ ನೇರೆ ಸ್ಪ್ರೇ ಮಾಡ್ಕೊಂಡೆ ಯೂನಿಫಾರ್ಮ್ ಆಗಿ ನೀರು ಅದ್ಮೇಲೆ ಹಾಕ್ಬೇಕು. ಸೊ ನೀವು ಮನೆಯಲ್ಲಿ ಎಷ್ಟು ರ್ಯಾಕ್ ವೈಸ್ ಹೆಂಗ್ ನಾವು 25 ರ್ಯಾಕ್ಸ್ ಮಾಡಿದ್ದೀವಿ. ಸೊ ಐಡಿಯಾ ಹೆಂಗ್ ಬಂತು ನಿಮ್ಗೆ ಇದನ್ನ ಸ್ಟಾರ್ಟ್? ನಮ್ಮ ಯಜಮಾನರು ಶುರು ಮಾಡಿದ್ರು. ಅವ್ರು ನನ್ನ ಹೆಸರಿನಲ್ಲಿ ಮಾಡಿದ್ದಾರೆ. ಸೊ ಇವಾಗ ಆಲ್ ಸೋ ಫಾರ್ ವಿ ಆರ್ ಗಿವನ್ ಫಾರ್ ಆಲ್ ಫಾರ್ ಡಿಸ್ಪ್ಲೇ. ಹೆಲ್ತ್ ಕಾನ್ಶಿಯಸ್ ತುಂಬಾ ಹೆಲ್ತ್ ಕಾನ್ಶಿಯಸ್. ಐ ಆಮ್ 60+ and he is 65. Okay, come Mr. Rao. So he is 65. So nobody will say that he is 65. You can find him, no gray hairs, his natural hair. So you're the idea alwa? Yeah, he come and stand here. Yeah, so he is my sir. ಸ್ವಲ್ಪ ಬರುತ್ತೆ. ಓಕೆ, ಸೊ ನಿಮ್ ವೈಫ್ ಕೂಡ ಈಗ ಸಪೋರ್ಟ್ ಮಾಡ್ತಾರಾ? ಕಂಪ್ಲೀಟ್ ಎಂಟೈರ್ ಮಕ್ಕಳು ಇದ್ದಾರೆ. ಡಾಟರ್, ಶಿ ಇಸ್ ಡಾಟರ್. ಓಕೆ, hi. He is my son. Hi. Yeah. So complete ನಿಮ್ ಎಂಟೈರ್ family is we are supporting. Yeah, all relations also. Okay. So ma'am, ಈಗ ನೀವು ಎಂಟೈರ್ ಸೆಟಪ್ ಮಾಡಬೇಕು ಅಂತಂದ್ರೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಬೇಕೇ ಬೇಕಾಗುತ್ತಲ್ವಾ? ಸೊ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂಡ್ ಅದನ್ನ ಹೆಂಗ್ ನೀವು ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮಾಡ್ಕೊಂಡ್ ಬಂದ್ರಿ? ಆಕ್ಚುಲಿ ವಿ ಸೆಟಪ್ ಬೈ 3 lakhs ಮಾಡಿದೀವಿ. 3 lakhs ಮಾಡಿ ನಾವು ಸ್ಟಾರ್ಟ್ ಮಾಡಿಲ್ಲ. ಜಸ್ಟ್ ವಿ ಆರ್ ಗಿವನ್ ಸ್ಯಾಂಪಲ್ ಫಾರ್ ಎವ್ರಿವನ್. ಸೊ ಎವ್ರಿವನ್ ಇಸ್ ಲೈಕ್ ದಟ್ ಪ್ರಾಡಕ್ಟ್. ಸೊ ದೇ ಆರ್ ಆಸ್ಕಿಂಗ್ ನೌ ವೆನ್ ಯು ಆರ್ ಗೋಯಿಂಗ್ ಟು ಗಿವ್ ದ materials to have. Okay. So materials ಈಗ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಎಲ್ಲಿಂದ ತರಬೇಕಾಗುತ್ತೆ? Now actually we are having that membership. Through members we can get the products. Okay, so this all organics. ಏನ್ ನೇಮ್ ಮ್ಯಾಮ್? ಈಗ ನಮಗೆ ರೈತರಿಗೆ ಬೇಕು ಅಂತಂದ್ರೆ leaf microgreens. You call my number is there, 740. So complete entire setup ನ ನೀವು ಮಾಡ್ಕೊಡ್ತೀರಾ? Full setup ನಾವು ಮಾಡ್ಕೊಡಲ್ಲ. You can give the seeds. Okay. Setup ಬಂದ್ಬಿಟ್ಟು ಅವ್ರ ಟೀಮ್ ಇರುತ್ತೆ, ಅವ್ರು ಬಂದು ಮಾಡ್ಕೊಡ್ತಾರೆ. ಓಕೆ, ಸೊ ಮಿನಿಮಮ್ ಎಷ್ಟು ಜಾಗ ಇರಬೇಕು? ಎಷ್ಟು ಇದ್ರೆ ನಾವು ಚಿಕ್ಕ ಪ್ಲೇಸ್ ಅಲ್ಲಿ ಮಾಡಿರೋದು. ನಿಮ್ಗೆ ಎಷ್ಟು ಜಾಗ ಅಂದ್ರೆ ಈಗ
ಈಗ ನೀವು ಹೇಳಿದ್ರಿ ಲೈಟ್ ಇರಬಾರ್ದು ಆ ತರ ಏನಾದ್ರು ಇದೆಯಾ ಡಾರ್ಕ್ ಇರ್ಬೇಕು, ಸ್ವಲ್ಪ ಓಕೆ ಡಾರ್ಕ್ ಇರ್ಬೇಕು. ಇದು ಆದ್ಮೇಲೆ ಯು ಶುಡ್ ಕೀಪ್ ಇಟ್ ಇನ್ ಡಾರ್ಕ್ ಪ್ಲೇಸ್. ಅವಾಗ ಸನ್ಲೈಟ್ ಬರುವಾಗ ಅದಕ್ಕೆ ಒಂದು ಲೈಟ್ಸ್ ಬರುತ್ತೆ, ಆ ಲೈಟ್ಸ್ ಅಲ್ಲಿ ಹೀಟ್ ಅಪ್ ಮಾಡಬೇಕು. ಓಕೆ 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 12 hours ಲೈಟ್ಸ್ ಇರಬೇಕು ಅದಕ್ಕೆ. ಆ ಕಡೆ ಆಫ್ಟರ್ ದಟ್ ಲೈಟ್ ವಿ ಕ್ಯಾನ್ ಕೀಪ್ ಫಾರ್ ಸಮ್ ಟೈಮ್ ಇನ್ ಸನ್ಲೈಟ್ ಆಲ್ಸೋ. ಓಕೆ ಸೊ ನೀವು ಬೇರೆ ಏನೇನ್ ಮೇಂಟೆನೆನ್ಸ್ ಬರುತ್ತೆ ಮ್ಯಾಮ್? ಇದು ಯಾವಾಗ ನಮಗೆ ಸಿಗುತ್ತೆ 7 days ನಲ್ಲಿ. 7 days ಅಲ್ಲಿ ಹಾರ್ವೆಸ್ಟಿಂಗ್ ಸಿಗುತ್ತೆ. ಓಕೆ ಇದು 1-2 leaves ಬಂದ ತಕ್ಷಣ ಯು ಕ್ಯಾನ್ ಕಟ್ ಇಟ್. ಯು ಶುಡ್ ನಾಟ್ ಕೀಪ್. ಅದು ಆ ಲೀಫ್ ಬಂದ ತಕ್ಷಣ ತೆಗಿಬೇಕು, ಆದ್ಮೇಲೆ ಇಕ್ಕೋಬಾರ್ದು. 3 leaf ಮತ್ತೆ ನಾವು ಸೀಡ್ಸ್ ಹಾಕ್ಬೇಕಾ ಅಥವಾ ಅದರಲ್ಲೇ ಬರುತ್ತಾ? ಇಲ್ಲ, ಅದ್ರಲ್ಲಿ ಬರಲ್ಲ, ಅಷ್ಟೇ ಮತ್ತೆ ರೀಪ್ರೊಡಕ್ಷನ್ ಮಾಡ್ಬೇಕು. ಓಕೆ ಓಕೆ ಸೊ 7 days. ಓಕೆ ಸೊ ಈಗ ನೀವು ಬೇರೆ ಎಲ್ಲಿ ಸೇಲ್ ಮಾಡ್ತಿದ್ರಿ? ಈಗ ಸೇಲ್ ನಡೀತಾ ಇದೆ? ಸೇಲ್ ಮಾಡಿ ಇಲ್ಲ, ಜಸ್ಟ್ ಸ್ಯಾಂಪಲ್ಸ್ ಇವೆ. ಸೊ ಅದು ಹೆಂಗಿದೆ ರಿವ್ಯೂ? ತುಂಬಾ ಚೆನ್ನಾಗಿದೆ ರಿವ್ಯೂ. ಎಲ್ಲೆಲ್ಲಿ ಕೊಡ್ತಾ ಇದ್ದೀರಾ ನೀವು? ಅಂದ್ರೆ ನಾವು ಆಕ್ಚುಲಿ ವಿ ಆರ್ ಸೇಯಿಂಗ್ ಇನ್ ಫ್ಯಾಮಿಲಿ ಮೆಂಬರ್ಸ್, ವಿ ಆರ್ ಸೇಯಿಂಗ್ ಪ್ರಿಸೆಸ್ ಶಾಂತಿನಿಕೇತನ್, ವಿ ಆರ್ ಗಿವಿಂಗ್ ದೇರ್ ಆಲ್ಸೋ. ದಿ ಡಿಮ್ಯಾಂಡ್ ಇಸ್ ಕಮಿಂಗ್ ಫಾರ್ ಮೀ. ಓಕೆ ಸೂಪರ್. ಒಂದು ಐಡಿಯಾನ ನಮ್ಮ ಫಾರ್ಮರ್ಸ್ ಕೊಟ್ಟಿದ್ರೆ, ಯಾಕಂತಂದ್ರೆ ಜಾಗ ಇಲ್ಲ ಅನ್ನೋರಿಗೆ ಇದೊಂದು ಬೆಸ್ಟ್ ಐಡಿಯಾ. ವೆರಿ ಗುಡ್. ಸೊ ಈಗ ಈ ಮೈಕ್ರೋ ಗ್ರೀನ್ಸ್ ಬಿಟ್ಟು ಬೇರೆ ಏನ್ ಮಾಡ್ತೀರಾ ನೀವು ಕೃಷಿ? ನಮ್ಮ ಯಜಮಾನ್ ಇಸ್ ಸ್ಟಾರ್ಟೆಡ್ ವಿತ್ ದಟ್ ಫುಡ್ ಮಶ್ರೂಮ್ಸ್. ಓ ಸೂಪರ್. ಸೊ ಅದರಲ್ಲಿ ಪೌಡರ್ ಮಾಡಿದ್ದೀವಿ ನಾವು, ಮನೆಯಲ್ಲಿ ಮಾಡಿರೋದು. ರಸ ಪೌಡರ್, ಚಟ್ನಿ ಪೌಡರ್ ಅಂಡ್ ಕೋಕೋನಟ್ ಪೌಡರ್, ಆಲ್ ಮೇಡ್ ಫ್ರಮ್ ಮೀ ಓನ್ಲಿ. ಎಲ್ಲ ಮನೆಯಲ್ಲಿ ಮಾಡಿರೋದು, ಫುಲ್ ಆರ್ಗ್ಯಾನಿಕ್. ಅಣಬೆ ನುಗ್ಗೆ ಸೊಪ್ಪಿನ ಚಟ್ನಿ, ಸೊ ಎರಡು ಮಿಕ್ಸ್ ಅಲ್ವಾ? ಎಲ್ಲ ಇರುತ್ತೆ, ಮಶ್ರೂಮ್ ಇರುತ್ತೆ ಅದರಲ್ಲಿ. ಸೊ ಇದು ಹೆಂಗೆ ಮನೆಯಲ್ಲೇ ನಿಮ್ ಟೂಲ್ ಎಲ್ಲ ಇದೆಯಾ? ಯಂತ್ರ ಇದೆಯಾ? ಯಂತ್ರ ಇವಾಗ ಫುಲ್ ನಾನು ಫಸ್ಟ್ ಟೈಮ್ ಮಾಡಿದ್ರೆ ನಾನು ಮಿಕ್ಸಿ ಎಲ್ಲ ಮಾಡಿದ್ದೀನಿ. ಐ ಮೇಡ್ 40 kilos. ಸೂಪರ್. ಸೊ ಏನೇನ್ ಇಂಗ್ರೀಡಿಯೆಂಟ್ ಹಾಕ್ತೀರಾ ಇದಕ್ಕೆ? ಎಲ್ಲಕ್ಕೆ ಸೆಪರೇಟ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಓಕೆ ಸೊ ಎಲ್ಲಾನು ಮಿಕ್ಸ್. ಇದು ಎಷ್ಟು ಕ್ವಾಂಟಿಟಿ? ಇದು 20 grams 55 rupees, ಫುಲ್ ಆರ್ಗ್ಯಾನಿಕ್. ಸೊ ಇದು ನೀವು ಸೇಲ್ ಮಾಡ್ತೀರಾ ಅಥವಾ ಸೇಲ್ ಇದೆ? ಸೇಲ್ ಇದೆ. ಹೆಂಗಿದೆ ರಿವ್ಯೂ? ನೀವೆಲ್ಲ ಟೇಸ್ಟ್ ಮಾಡಿ ನೋಡಬಹುದು. ಖಂಡಿತ ನಾನು ವಿಡಿಯೋ ಮುಗಿದ್ಮೇಲೆ ಖಂಡಿತ ಟೇಸ್ಟ್ ಮಾಡಬೇಕು. ಪ್ಲಸ್ ಯು ಕ್ಯಾನ್ ಟೇಕ್ ದಿಸ್ ಜೆಲ್ಲಿ ಆಲ್ಸೋ ಇದೆ. ಇಟ್ಸ್ ಫ್ರಮ್ ರಾಜಮಂಡ್ರಿ. Okay. And some mango juice is there. Mushroom rice is there. In this powder only we made it all this product. ಸೊ ಸ್ನೇಹಿತರೆ, ಇವರು ಮೈಕ್ರೋ ಗ್ರೀನ್ಸ್ ಜೊತೆಗೆ ಮಶ್ರೂಮ್ ಕೃಷಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಸರ್ ಈಗ ಇದು ಯಾವುದು? ಆಯಿಸ್ಟರ್ ಮಶ್ರೂಮ್ ಯಾವುದು? ಇದು ಪಿಂಕ್ ಆಯಿಸ್ಟರ್, ಇದು ಗ್ರೇ ಆಯಿಸ್ಟರ್. ಓ ಸೂಪರ್. ಸೊ ನಾನು ಪಿಂಕ್ ಆಯಿಸ್ಟರ್ ಮಶ್ರೂಮ್ ನೋಡಿರ್ಲಿಲ್ಲ. ಸೊ ಹೆಂಗ್ ಐಡಿಯಾ ಬಂತು ಸರ್ ಮಶ್ರೂಮ್? ಸ್ಪಾನ್. ಸೊ ಮಶ್ರೂಮ್ ಫಾರ್ಮಿಂಗ್ ಮಾಡಬೇಕು ಅಂತ ಹೆಂಗ್ ಅನ್ಸ್ತು? Along with the microgreens, we want to add some more agriculture product. Okay. So this is so ಎರಡರಿಂದ ಕೂಡ ಆದಾಯ ಮಾಡಬಹುದು ಅಂತ. ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ನಲ್ಲಿ ಸ್ಪಾನ್ ಪ್ರೊಡಕ್ಷನ್ ಗೆ ಟ್ರೈನಿಂಗ್ ತಗೊಂಡಿನಿ. ಓಕೆ 3 days. ಸೊ ಇದು ಈಗ ಎಷ್ಟು ಕ್ವಾಂಟಿಟಿಲಿ ಮಾಡ್ತಾ ಇದ್ದೀರಾ ನೀವು ಮನೆಯಲ್ಲಿ? ಅಲ್ಲಿ ಅಂದ್ರೆ ಮನೆಯಲ್ಲಿ ಅಲ್ಲ, ಇನ್ಸ್ಟಿಟ್ಯೂಟ್ ನಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಸೆಪರೇಟ್ ಸೆಟಪ್ ಇದೆಯಾ? ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ 6 months ಗೆ ಬಾಡಿಗೆ ಕೊಟ್ಟಿದ್ದಾರೆ. ಅವರೇ ಗೈಡ್ ಮಾಡ್ತಾ ಇದ್ದಾರೆ. ಓಕೆ. ಸೊ ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ಯಾಕಂದ್ರೆ ಮೇಜರ್ ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ಸೊ ಪ್ರಾಬ್ಲಮ್ಸ್ ಇಲ್ಲಿ ಕ್ಲಿಯರ್ ಮಾಡಿದ್ರೆ ಪ್ರೊಡಕ್ಷನ್ ಈಸಿ ಆಗುತ್ತೆ. ಇದು ಪ್ರಾಬ್ಲಮ್ಸ್ ತುಂಬಾ ಬರುತ್ತೆ, ಅದಕ್ಕೋಸ್ಕರ ಯಾರು ಹಾಗೆ ಮಾಡ್ತಿಲ್ಲ. ಸೊ ಕರೆಕ್ಟ್ ಆಗಿ ನಾವು ಟ್ರೈನಿಂಗ್ ತಗೊಂಡ್ರೆ ನಾವು ಆರಾಮ್ಸೆ ಸಕ್ಸಸ್ ಆಗ್ಬೋದು. ಸೊ ಟ್ರೈನಿಂಗ್ ಬಗ್ಗೆ ಸರ್ ಹೇಳ್ತಾ ಇದ್ರು. ಸೊ ಟ್ರೈನಿಂಗ್ ಅಂತ ಬಂದಾಗ ಫ್ರೀಡಮ್ ಆಪ್ ಬಗ್ಗೆ ಹೇಳಲೇಬೇಕು. 1000ಕ್ಕೂ ಹೆಚ್ಚು ಕೋರ್ಸ್ ಇದೆ. ಕೃಷಿಯಲ್ಲಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ A to Z ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ, ಗೈಡ್ ಕೂಡ ಮಾಡ್ತಾರೆ. ಸೊ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ರೈತ ಆಗ್ಬೋದು, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಹಾಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಸರ್ ಈಗ ಆಯಿಸ್ಟರ್ ಮಶ್ರೂಮ್ ಅಂತ ಅಥವಾ ಈ ಪಿಂಕ್ ಮಶ್ರೂಮ್ ಅಂತ ಬಂದಾಗ ಏನ್ ಬೆನಿಫಿಟ್ ಇದೆ? ಸೊ ಏನೆಲ್ಲ ಬೈ ಪ್ರಾಡಕ್ಟ್ಸ್ ನ ಮಾಡ್ತೀರಾ ನೀವು? ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಇದು ಎಲ್ಲ ಆರ್ಗಾನಿಕ್ ಪ್ರಾಡಕ್ಟ್. ಓಕೆ. ಸೊ ಇನ್ಸೈಡ್ ಒಳಗಡೆ ರೈಸ್ ಸ್ಟ್ರಾ ಇದೆ. ಓಕೆ. ರೈಸ್ ಸ್ಟ್ರಾ ಅದು ಸ್ಟೀಮ್ ನಲ್ಲಿ ಕಂಪ್ಲೀಟ್ ನೀವು ಬಾಯ್ಲ್ ಮಾಡ್ಕೊತೀರಾ? ಅಂದ್ರೆ ಸ್ಟೀಮ್ ನಲ್ಲಿ ಸ್ಟೆರಿಲೈಸ್ ಮಾಡ್ತಾ ಇದೆ. ಓಕೆ ಓಕೆ. ಸ್ಟೆರಿಲೈಸ್ ಮಾಡಿದ್ರೆ ಅಲ್ಲಿಂದ ಈ ಸ್ಪಾನ್ ಹಾಕಬೇಕು. ಓಕೆ. ಸೊ ಕಂಪ್ಲೀಟ್ ಇದಕ್ಕೆ ಹಾಕ್ತಾ ಬರಬೇಕಲ್ವಾ ರೌಂಡ್? ಓಕೆ. ಮಾರ್ಕೆಟ್ ನಲ್ಲಿ ಸ್ಟೀಮ್ ಮಾಡ್ತಾ ಇಲ್ಲ, ಕೆಮಿಕಲ್ಸ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ಆ ಕೆಮಿಕಲ್ಸ್ ಇಲ್ಲಿ ಬರುತ್ತೆ, ಇಲ್ಲಿಂದ ಹೊಟ್ಟೆಗೆ ಬರುತ್ತೆ, ಅಷ್ಟೇ ಹೆಲ್ತ್ ಹಾಳಾಗುತ್ತೆ. ಸೊ ಇದು ಕಂಪ್ಲೀಟ್ ಆರ್ಗ್ಯಾನಿಕ್. ಓಕೆ. ಸೊ ಡಿಮಾಂಡ್ ಇದೆಯಾ ಇದಕ್ಕೆ? ಡಿಮಾಂಡ್ ಇದೆ. ಓಕೆ ಓಕೆ. ಸೊ ಇದನ್ನೇ ನೀವು ಎಂಟೈರ್ ಸೆಟಪ್ ಮಾಡ್ಕೊಬೇಕು ಅನ್ನೋ ಪ್ಲಾನ್ ಇದೆಯಾ? ಇಲ್ಲ ಅಂದ್ರೆ we can dry it. ಓಕೆ. ಸೊ ಡ್ರೈಗೂ ಡಿಮಾಂಡ್ ಇದೆ. ಡ್ರೈ ಕಡೋ ಬೇರೆ ಏನೇನ್ ಬೈ ಪ್ರಾಡಕ್ಟ್ಸ್ ಮಾಡಬಹುದು ನಾವು? ಡ್ರೈ ಪ್ರಾಡಕ್ಟ್ಸ್ ಇದು ರಸಂ ಪಾಕೆಟ್, ರಸಂ ಚಟ್ನಿ ಪೌಡರ್ಸ್. ಓಕೆ. ಸೊ ಈಸಿ ಟು ಕ್ಯಾರಿ, ಈಸಿ ಟು ಡೂ. ಸೊ ಅಣಬೆ ತೆಂಗಿನಕಾಯಿ ಚಟ್ನಿ ಪುಡಿ. ಸೊ ಇದಕ್ಕೆ ಕೊಕೊನಟ್ ನೀವು ಮಿಕ್ಸ್ ಮಾಡ್ತೀರಾ? ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಮಶ್ರೂಮ್ ಪೌಡರ್, ಅಣಬೆ ನುಗ್ಗೆ ಸೊಪ್ಪು, ನಾವು ಮೊರಿಂಗಾ ಪೌಡರ್ ಹೆಂಗ್ ಡಿಮಾಂಡ್ ಇದೆ? ಓಕೆ. ಮೇನ್ ಇಂಗ್ರೀಡಿಯೆಂಟ್ ಮಶ್ರೂಮ್ ಪೌಡರ್. ಸೊ ಇದನ್ನ ನೀವು ಮನೆಯಲ್ಲೇ ಮಾಡ್ತೀರಾ ಪೌಡರ್? ಇನ್ಸ್ಟಿಟ್ಯೂಟ್ ನಲ್ಲಿ ಓಕೆ, ಅಲ್ಲೇ ಹೇಳ್ಕೊಡ್ತಾರೆ. ಓಕೆ.
ಎಲ್ಲ So ಇದನ್ನ ನೀವು ಕಂಟಿನ್ಯೂ ಮಾಡಬೇಕು ಅಂತಿದ್ದೀರಾ? ಮೇಜರ್ ಸ್ಕೇಲ್ ಓಕೆ. ಎಲ್ಲ ಅದೇ. ಸೊ ನಾವು ಬೈ ಪ್ರಾಡಕ್ಟ್ ಮಾಡಿದ್ರೇನೆ ಒಳ್ಳೆ ಪ್ರಾಫಿಟ್ ಮಾಡಬಹುದಲ್ವಾ? ಆಕ್ಚುಲಿ ಜಸ್ಟ್ ಅಣಬೆ ಸೇಲ್ ಮಾಡೋದ್ರಿಂದ ಒಂದು ಪ್ರಾಫಿಟ್. ಡೈರೆಕ್ಟ್ ಪ್ರಾಡಕ್ಟ್ ಕುಕ್ ಮಾಡಿದ್ರೆ ಹಾ ಇವಾಗ ಮುಗೀತು. ಹೌದು ಅಷ್ಟೇ. ಇದು ಯಾವಾಗೇನೋ ಮಾರ್ನಿಂಗ್ ಇದು ನೀವು 2 ಡೇಸ್ ಒಳಗೆ ಸೇಲ್ ಮಾಡಬೇಕು ಅಲ್ವಾ? ಜಾಸ್ತಿ ಮನೆಯಲ್ಲಿ ಅದಕ್ಕಿಂತ ಬೈ ಪ್ರಾಡಕ್ಟ್ ಬೆಸ್ಟ್. ಮನೆಯಲ್ಲಿ 1 ದಿವಸ 2 ದಿವಸ ಆಮೇಲೆ ಆಗಲ್ಲ. ಹೌದು. ಓಕೆ. ಸೊ it will become fruit and lot of spores will come. It ಸೊ is ಇದು hazardous. ಎಷ್ಟು ಹೈಟ್ ಇದೆ ಸರ್? ಹೆಂಗೆ ಲೇಯರ್ ವೈಸ್ ಎಷ್ಟಿದೆ ಕಂಪಾರ್ಟ್ಮೆಂಟ್? 1 kg. ಓಕೆ, ಇದೆಲ್ಲ 1 kg. ಇದು ಕಂಪಾರ್ಟ್ಮೆಂಟ್ ವೈಸ್ Compartment 1 ಎಷ್ಟು kg. ಬೇಕಾದ್ರೂ ಮಾಡ್ಕೋಬಹುದು ನಾವು? But you have to spray water. ಹಾ. Water spray. ಸೊ ಎಷ್ಟು ದಿನಕ್ಕೆ ಇದು ಈಲ್ಡ್ ಕೊಡುತ್ತೆ? ಇದು ಟೋಟಲ್ 45 ಡೇಸ್ ಆಗುತ್ತೆ. 45 ಡೇಸ್ ಬೇಕು. ಇದು ಈ ತರ ಹಾ. ಸ್ವಲ್ಪ ಸ್ಪ್ರೇ ಮಾಡಬೇಕು. ಓಕೆ. ಸೊ ಎಷ್ಟು ಅವರ್ಸಿಗೆ ಒಮ್ಮೆ ಮಾಡಬೇಕು? 1 ಅವರ್. 1 ಅವರ್ಗೆ ಒನ್ಸ್. ಓಕೆ. ಯಾಕಂದ್ರೆ ಡ್ರೈ ಆಗುತ್ತೆ. ಸೊ ಇದು ಈ humidity ಬರಕ್ಕೆ ಎಷ್ಟು ಟೈಮ್ ಬೇಕು ಹಾರ್ವೆಸ್ಟ್ ಗೆ? ಹಾರ್ವೆಸ್ಟ್ ಗೆ ಅದೇ 1 ಮಂತ್. 1 ಮಂತ್ ಬೇಕು. ಸೊ ಇದು ರೆಡಿ ಆಗಿದೆಯಾ ಹಾರ್ವೆಸ್ಟ್ ಗೆ? ಇದು ರೆಡಿ. ಓಕೆ. ಅಂದ್ರೆ ಟುಮಾರೋ ಇಟ್ ವಿಲ್ ಸ್ಪಾಯಿಲ್. ಓಕೆ, ನಾಳೆ ಹಾಳಾಗುತ್ತೆ. ಸೊ ಇವತ್ತು ನೀವು ಕಟಿಂಗ್ ಮಾಡಬೇಕು. ಕಟಿಂಗ್ ಮಾಡಬೇಕು. ಓಕೆ. ಸೊ ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಸೊ ಮಚ್. ಸೊ ಮ್ಯಾಮ್, ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಈ ಒಂದು ಮೈಕ್ರೋ ಗ್ರೀನ್ಸ್ ಆಗಿರ್ಬೋದು, ಜೊತೆಗೆ ಮಶ್ರೂಮ್ ಕೃಷಿಯನ್ನ ಕೂಡ ನೀವು ಮಾಡ್ತಾ ಇದ್ರ. ಬಟ್ ನಿಮ್ಗೊಂದು ಫ್ಯೂಚರ್ ಪ್ಲಾನ್ ಅಂತ ಇರುತ್ತೆ, ಅವ್ರ ಡ್ರೀಮ್ ಅಂತ ಇರುತ್ತೆ. ಸೊ ಏನ್ ನಿಮ್ ಫ್ಯೂಚರ್ ಪ್ಲಾನ್ ಮ್ಯಾಮ್? ನಮ್ಮ ಫ್ಯೂಚರ್ ಪ್ಲಾನ್ ಅಂದ್ರೆ ಬರೋ ಮಕ್ಕಳಿಗೆ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆಚೆಗೆ ಬರೋದೆಲ್ಲ ಅಷ್ಟು ಚೆನ್ನಾಗಿರಲ್ಲ. ಔಷಧಿ ಇರುತ್ತೆ, ಅದು ಇರುತ್ತೆ. ಎಷ್ಟು ಎಲ್ಲಿ ಹೋದ್ರು ನಿಮ್ಗೆ ಏನೋ ಒಂದೊಂದು ಮನೇಲಿ ಒಂದೊಂದು ಪ್ರಾಬ್ಲಮ್. ಕರೆಕ್ಟ್. ಇಫ್ ಯು ಗೋ ಫಾರ್ ನ್ಯಾಚುರಲ್ ಏನ್ ತಿಂದ್ರು ಈ ಥರದ್ದೆಲ್ಲ ನಾವು ಮನೇಲಿ ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳು ಹೆಲ್ದಿ ಆಗಿರ್ತಾರೆ. ದೇ ವಿಲ್ ಬಿ ದ ಫ್ಯೂಚರ್ ಫಾರ್ ದಮ್. ಇಟ್ ವಿಲ್ ಬಿ ನೈಸ್. ಓಕೆ. ಸೊ ಇದನ್ನ ನೀವು ಇನ್ನೂ ಲಾಸ್ಟ್ ಸ್ಕೇಲ್ ಅಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಪ್ಲಾನ್ ಇದೆಯಾ? ಲಾಸ್ಟ್ ಸ್ಕೇಲ್ ಮಾಡಕ್ಕೆ ನಮ್ಗೆ ಅಷ್ಟಿಲ್ಲ. ಆಲ್ರೆಡಿ ವಿ ಹ್ಯಾವ್ 60+. ಸೊ ಜಸ್ಟ್ ವಿ ಸ್ಟಾರ್ಟ್ ಅಪ್. ಮಕ್ಕಳಿಗೆಲ್ಲ ಚೆನ್ನಾಗಿ ಹೇಳಿ ಅವ್ರಿಗೆ ಇನ್ನ ಬಳಸಬೇಕು, ಅವ್ರು ಇದನ್ನ ಚೆನ್ನಾಗಿ ಹೋಗ್ಬೇಕು. ಅದರಿಂದ ನಾವು ಜಸ್ಟ್ ಸ್ಟಾರ್ಟ್ಅಪ್ ಮಾಡಿದ್ವಿ ಫಾರ್ ನ್ಯೂ ಜನರೇಷನ್. ನ್ಯೂ ಕಿಡ್ಸ್ ವಿಲ್ ಕಮ್ನ, ಅವ್ರು ಚೆನ್ನಾಗಿ ಬೆಳಿಬೇಕು ಅಂತ ಒಂದು ಆಸೆನಲ್ಲಿ ನಾವು ಮಾಡಿರೋದು. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಏನ್ ಡ್ರೀಮ್ ಇದೆ ಅಂಡ್ ನಿಮ್ಮ ಏನೊಂದು ನೀವು ಏನ್ ಅನ್ಕೊಂಡಿದ್ದೀರಾ ಅದೆಲ್ಲ ಕೂಡ ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ವಾ ರೈತರೆ, ನಿಮ್ಮ ಹತ್ರ ಜಮೀನ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಆರಾಮ್ಸೆ ನೀವು ಮನೆಯಲ್ಲೇ ಕೃಷಿಯನ್ನ ಮಾಡಬಹುದು. ಸೊ ಮೇಡಮ್ ಹೇಳ್ದಂಗೆ ಮೈಕ್ರೋ ಗ್ರೀನ್ಸ್ ಆಗಿರ್ಬೋದು ಅಥವಾ ಮಶ್ರೂಮ್ ಕೃಷಿಯನ್ನ ಮಾಡಿ ನೀವು ಉತ್ತಮ ಆದಾಯವನ್ನ ಗಳಿಸಬಹುದು. ಸೊ ಫ್ರೀಡಮ್ ಆಪ್ ಅಂತ ಬಂದಾಗ್ಲೂ ಕೂಡ ನಿಮ್ಗೆ ಸಾಕಷ್ಟು ಕೋರ್ಸ್ ಇದೆ. ಅದರಲ್ಲಿ ಟೆರೆಸ್ ಗಾರ್ಡನ್ ಕೂಡ ಒಂದು. ಟೆರೆಸ್ ಗಾರ್ಡನ್ ಅನ್ನ ಯಾವ ರೀತಿಯಾಗಿ ಮಾಡಬೇಕು, ಸೆಟಪ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಏನೆಲ್ಲ ಬೆಳಿಬಹುದು ಅನ್ನೋ ಕಂಪ್ಲೀಟ್ ಕೋರ್ಸ್ ಇದೆ. ಜೊತೆಗೆ ಇನ್ ಕೇಸ್ ನೀವು ಮಶ್ರೂಮ್ ಕೃಷಿಯನ್ನ ಮಾಡಬೇಕು ಅಂತ ಇದ್ರೂ ಕೂಡ ಪ್ರಾಕ್ಟಿಕಲ್ ಗೈಡೆನ್ಸ್ ಇರುತ್ತೆ. ಸೊ ಯಾರು ಅದರಲ್ಲಿ ಸಕ್ಸಸ್ ಆಗಿದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಅಂದ್ರೆ ಮನಸ್ವಿ ಹೆಗಡೆ ಇಲ್ಲಿ ನಿಮಗೆ ಡಿಟೇಲ್ ಆಗಿ ಮಶ್ರೂಮ್ ಕೃಷಿ ಬಗ್ಗೆ, ಬೈ ಪ್ರಾಡಕ್ಟ್ ಬಗ್ಗೆ ಅಥವಾ ಪ್ರಾಕ್ಟಿಕಲ್ ಗೈಡೆನ್ಸ್ ಬಗ್ಗೆ ಎಲ್ಲವೂ ಇನ್ಫಾರ್ಮೇಶನ್ ಸಿಗುತ್ತೆ. A to Z ಇನ್ಫಾರ್ಮೇಶನ್ ಯಾರು ಇದರಲ್ಲಿ ಸಕ್ಸಸ್ ಆಗಿದಾರೋ ಅವರೇ ನಿಮಗೆ ಕೊಡುವಂಥದ್ದು. ಜೊತೆಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ವಿಡಿಯೋ ಮುಖಾಂತರ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ನಿಮಗೆ ಜಮೀನಲ್ಲಾಗಿರ್ಬೋದು ಅಥವಾ ಮನೆಯಲ್ಲಿ ಏನೇ ಕೃಷಿ ಮಾಡ್ತಾ ಇದ್ರು ಏನ್ ಸಮಸ್ಯೆ ಆಗಿದೆ ಅದಕ್ಕೆ ಸೊಲ್ಯೂಷನ್ ಅನ್ನ ಕೂಡ ಕೊಡ್ತಾರೆ. ಹಾಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಯ್ ಬಾಯ್.